ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ಪಾಂಡೂರ ಹಬ್ಬ ಅಂತ ಉತ್ತರ ಕರ್ನಾಟಕದಲ್ಲಿ ಆಚರಿಸುತ್ತಾರೆ. ಅದರ ವಿಶೇಷತೆ, ಮಹತ್ವ ಮತ್ತು ಅದನ್ನು ಹೇಗೆ ಆಚರಿಸುತ್ತಾರೆ, ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪಾಂಡೂರು ಎಂಬ ಪದ ಉತ್ತರ ಕರ್ನಾಟಕದಲ್ಲಿ ಜನಜನಿತ. ಪಾಂಡವರು ಎಂಬ ಪದವಿ ಜನಪದರ ಬಾಯಲ್ಲಿ ಪಾಂಡೋರು ಆಗಿ ಮುಂದುವರೆದಿದೆ. ಈ ಹಬ್ಬವನ್ನು ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯದಂತೆ ಆಚರಿಸುತ್ತಾರೆ. ಅದನ್ನು ಬಲಿಪಾಡ್ಯಮಿ ದಿವಸ 5 ಪಾಂಡವರಾಗಿ ಆಚರಿಸಿ, ಕೆಲವೊಬ್ಬರು ಆವತ್ತೇನೆ ಎಲ್ಲ ಪಾಂಡವರನ್ನು ದೊಡ್ಡದಾಗಿ ಬಡಿದು ಮೇಲ್ಗಡೆ ಇಡುತ್ತಾರೆ. ಕೆಲವೊಬ್ಬರು 5 ದಿವಸಗಳ ಕಾಲ ಆಚರಿಸುತ್ತಾರೆ, ಕೆಲವರು 7 ದಿವಸಗಳ ಕಾಲ ಆಚರಿಸುತ್ತಾರೆ. ಅದು ಅವರವರ ಮನೆಯ ಸಂಪ್ರದಾಯದಂತೆ ಆಚರಿಸುತ್ತಾರೆ. ದೀಪಾವಳಿ ಬೆಳಕಿನ ಹಬ್ಬ ಮಾತ್ರವಲ್ಲ, ಪಾಂಡವರ ಹಬ್ಬವೂ ಹೌದು. ಉತ್ತರ ಕರ್ನಾಟಕದ ವಿಶೇಷ ಆಚರಣೆಗಳಲ್ಲಿ ಇದು ಒಂದು. ವನವಾಸಕ್ಕೆ ಹೊರಟ ಪಾಂಡವ ಪರಿವಾರದವರ ಪ್ರತೀಕವಾಗಿ ಇದನ್ನು ಆಚರಿಸುತ್ತಾ ಬರಲಾಗಿದೆ. ಸಗಣಿಯಲ್ಲಿ ಪಾಂಡವರ ಮೂರ್ತಿಗಳನ್ನು ಮಾಡಿ ಪ್ರತಿಷ್ಠಾಪಿಸಿ ಪೂಜಿಸಿ ತಾರಸಿಯ ಮೇಲೆ ಕೂಡಿಸುವ ಪದ್ಧತಿ ಈಗಲೂ ಇದೆ. ತಲಾಂತರಗಳಿಂದಲೂ ಜನಪದ ಹಬ್ಬವಾಗಿ ಮುಂದುವರೆದು ಬಂದಿದೆ. ಬಲಿಪಾಡ್ಯದಂದು ಹಸುಗಳ ಸಗಣಿಯನ್ನು ಕೂಡಿಟ್ಟು ಹದ ಮಾಡಿ ಗೇಣುದ್ದದ ಪುಟಾಣಿ ಮೂರ್ತಿಗಳನ್ನು ಮಾಡುತ್ತಾರೆ. ಅವುಗಳಿಗೆ ಉತ್ರಾಣಿ ಕಡ್ಡಿ, ಹೊನ್ನಾರಿ ಹೂವು, ಅಣ್ಣಿ ಹೂಗಳು, ಚೆಂಡು ಹೂಗಳನ್ನು ಬಳಸಿ ಕಿರೀಟದಂತೆ ಮಾಡುತ್ತಾರೆ. ಧರ್ಮರಾಜ, ಭೀಮ, ಅರ್ಜುನ, ನಕುಲ ಹಾಗೂ ಸಹದೇವ ಎಂಬ 5 ಮೂರ್ತಿಗಳನ್ನು ಮನೆಯೊಳಗೆ ಪ್ರತಿಷ್ಠಾಪಿಸುತ್ತಾರೆ. ಧರ್ಮರಾಜನಿಗೆ ಹಿರಿ ಪಾಂಡವರು ಎಂದು ಹೆಸರಿಟ್ಟು ಮಧ್ಯದಲ್ಲಿ ಕೂಡ್ರಿಸುತ್ತಾರೆ. ಅವನ ಆಚೀಚೆ ಕಿರಿ ಪಾಂಡವರು ಇರುತ್ತಾರೆ. 2 ಮೂರ್ತಿಗಳನ್ನು ಮನೆಯ ಮುಂಭಾಗದಲ್ಲಿ ಇಡುತ್ತಾರೆ. ಇವುಗಳಿಗೆ ದ್ವಾರಪಾಲಕರು ಎಂಬ ಹೆಸರಿದೆ. ಮತ್ತೆರಡು ಮೂರ್ತಿಗಳನ್ನು ಮನೆಯ ಹಿಂಬಾಗಿಲ ಹೊಸ್ತಿಲ ಬಳಿ ಇಟ್ಟು ಕಾವಲುಗಾರರಾಗಿ ಮಾಡುತ್ತಾರೆ. ಈ ರೀತಿ ಪಾಂಡವರ ಮೂರ್ತಿ ಮಾಡುವಲ್ಲಿಯೂ ಒಂದು ವಿಶಿಷ್ಟ ಆಚರಣೆ ಹಲವು ಕಡೆ ಇದೆ. ಹಿರಿ ಪಾಂಡವನನ್ನು ಮನೆಯ ಹಿರಿಯರೇ ಎನ್ನುತ್ತಾರೆ. ಕಿರಿ ಪಾಂಡವರನ್ನು ಮಕ್ಕಳು ಸೊಸೆಯರು ಮಾಡುವುದು ರೂಢಿ. ಮೂರ್ತಿಗಳು ಸಿದ್ಧವಾದ ಮೇಲೆ ಅದರ ಮುಂದೆ ಹಸು, ಕೋಣ, ಬೀಸುಕಲ್ಲು, ಒಳಕಲ್ಲು, ಒಣಕೆ, ಪಾತ್ರೆಗಳನ್ನು ಸಗಣಿಯಿಂದಲೇ ಮಾಡುತ್ತಾರೆ. ಇವೆಲ್ಲ ಪಾಂಡವರು ವನವಾಸಕ್ಕೆ ಹೊರಟಾಗ ತೆಗೆದುಕೊಂಡು ಹೋದ ವಸ್ತುಗಳು ಎಂಬುದು ನಂಬಿಕೆ. ಮೂರ್ತಿಗಳಿಗೆ ವಿಭೂತಿ, ಕುಂಕುಮ ಹಚ್ಚಿ ಚೆಂಡು ಹೂಗಳಿಂದ ಸಿಂಗರಿಸಲಾಗುತ್ತದೆ. ಸುತ್ತಲೂ ಜೋಳದ ದಂಟು ಇಲ್ಲವೇ ಕಬ್ಬಿನ ಜಲ್ಲೆಗಳನ್ನು ಕಟ್ಟಿ ಚಪ್ಪರದ ರೀತಿ ಮಾಡುವುದನ್ನು ನೋಡುವುದೇ ಚಂದ. ಪಾಂಡವರಿಗೆ ಇಷ್ಟವಾದ ಹಬ್ಬದ ಖಾದ್ಯಗಳನ್ನು ಮಾಡಿ ನೈವೇದ್ಯ ಇಡುತ್ತಾರೆ. ಅದರಲ್ಲೂ ವನವಾಸದಲ್ಲಿ ಅವರು ತಿಂದರು ಎನ್ನಲಾದ ಜೋಳದ ಕಡುಬು ವಿಶೇಷ ಖಾದ್ಯ. ಸಿಹಿ ಕಡುಬು, ಕರ್ಚಿಕಾಯಿ, ಹೋಳಿಗೆ ಮುಂತಾದ ಸಿಹಿ ಅಡುಗೆ ಮಾಡಿ ಅರ್ಪಿಸುತ್ತಾರೆ. ಸಂಜೆಯಾದ ಬಳಿಕ ಈ ಮೂರ್ತಿಗಳನ್ನು ಮನೆಯ ಮುಂಭಾಗದ ಚಾವಣಿ ಮೇಲೆ ಸಾಲಾಗಿ ಜೋಡಿಸಿ ಇಡುವುದು ರೂಢಿ. ಅವುಗಳ ಮುಂದೆ ಸಗಣಿಯ ಬಟ್ಟಲುಗಳನ್ನು ಮಾಡಿ ಜೋಳ, ಗೋಧಿ, ಸಾಸಿವೆ, ಕಡಲೆ ಮುಂತಾದ ಬೀಜದ ಕಾಳುಗಳನ್ನು ಹಾಕಿ ಇಡುತ್ತಾರೆ. ಅವು ಮೊಳಕೆಯೊಡೆದು ಮಳೆ ಬೆಳೆ ಹುಲ್ಸಾಗಿ ಬರಲಿ ಎಂದು ಪ್ರಾರ್ಥಿಸುತ್ತಾರೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ 1 ದಿನ ಮಾತ್ರ ಆಚರಿಸುತ್ತಾರೆ. ಮತ್ತೆ ಕೆಲವೆಡೆ 3 ದಿನ, 5 ದಿನ, 7 ದಿನಗಳವರೆಗೂ ಈ ಪುಟಾಣಿ ಪಾಂಡವರ ಹೆಜ್ಜೆ ಗುರುತು. ಪಾಂಡವರು ಕಾಡಿಗೆ ಹೋದ ತಕ್ಷಣ ನೆನಪಿಗೆ ಅವರ ಹೆಜ್ಜೆ ಗುರುತುಗಳನ್ನು ಮುಂಬಾಗಿಲಿನಿಂದ ಹಿತ್ತಲವರೆಗೂ ಮನೆಯ ಕೋಣೆಗೂ ಸಾಲಾಗಿ ಮೂಡಿಸುವುದು ಇನ್ನೂ ವಿಶಿಷ್ಟ. ಹೆಣ್ಣು ಮಕ್ಕಳು ಪಾತ್ರೆಯಲ್ಲಿ ಸುಣ್ಣ ಕಲಿಸಿ ಅದರಲ್ಲಿ ಬೊಗಸೆಗಳನ್ನು ಎದ್ದಿ ನೆಲದ ಮೇಲೆ ಸಾಲಾಗಿ ಮೂಡಿಸುತ್ತಾ ಹೋಗುತ್ತಾರೆ. ಇವು ಪಾಂಡವರ ಹೆಜ್ಜೆ ಗುರುತುಗಳು ಎಂಬ ಕಲ್ಪನೆಯನ್ನು ವಂಶ ಪಾರಂಪರ್ಯವಾಗಿ ದಾಟಿಸುತ್ತಾ ಬರಲಾಗಿದೆ. ಪುಟಾಣಿ ಮಕ್ಕಳು ಈ ಹೆಜ್ಜೆಗಳ ಮೇಲೆ ಹೆಜ್ಜೆ ಇಟ್ಟು ನಡೆಯುತ್ತಾ ನಲಿಯುವ ಕ್ಷಣಗಳು ಹಳ್ಳಿಯಲ್ಲಿ ಈಗಲೂ ಕಾಣಸಿಗುತ್ತದೆ. ನೋಡಿದ್ರಲ್ಲ, ಪಾಂಡವರ ಹಬ್ಬವನ್ನು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಸೊಗಸಾಗಿ ಆಚರಿಸುತ್ತಾರೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.